ಗುಡುಗು ಸಿಡಿಲಿನ ಬಡಿತಕ್ಕೆ ಹಸಿಯಾದ ಪ್ರೇಮ್ ಆಂಟಿ ತುಲ್ಲು. ಹಾಯ್, ನನ್ನ ಹೆಸರು ಪ್ರೇಮ್. ನಮ್ಮೂರು ಹಾಸನ್ ಹತ್ತಿರ ಒಂದು ಹಳ್ಳಿ. ನನಗೆ ಮದುವೆ ಆಗಿ 2 ಮಕ್ಕಳು ಇದ್ದಾರೆ. ನನಗೆ 33 ವರ್ಷ. ಆದರೆ ನನ್ನ ಗಂಡ ನಮ್ಮನೆಲ್ಲ ಬಿಟ್ಟು ಹೋಗಿ ಇವತ್ತಿಗೆ 2 ವರ್ಷ ಆಯಿತು. ಬದುಕಿ ಬಾಳುವಾಗ ನನ್ನ ಗಂಡ ನನಗೆ ಒಳ್ಳೆ ಸುಖ ಕೊಡಲಿಲ್ಲ. ಒಳ್ಳೆದು ಕೆಟ್ಟದು ನೋಡಲಿಲ್ಲ. ಬೇಕಾಬಿಟ್ಟಿ ಜೀವನ ಮಾಡಿ ನಮ್ಮ ಮಕ್ಕಳನ್ನ ಬಿಟ್ಟು ಸತ್ತು ಹೋದರೆ ನಾನು ನಮ್ಮ ಮಕ್ಕಳನ್ನ ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಸಣ್ಣ ಒಂಟಿ ಮನೆ ಮಾಡಿದೆ. ಬೆಂಗಳೂರಿಗೆ ಬಂದು ಸುಮಾರು 1 ವರ್ಷವಾಯಿತು. ಅಲ್ಲಿಂದ ಶುರು ಆಯ್ತು ನನ್ನ ಒಂಟಿ ಜೀವ. ನನ್ನ ಗೆಳತಿಯೊಬ್ಬಳು ಇದ್ದಾಳೆ. ಅವಳ ಹೆಸರು ಸುನೀತಾ ಅಂತೆ. ಅವಳದು ಸುಂದರ ಸಂಸಾರ. ಇನ್ನು ಮಕ್ಕಳು ಇರ್ಲಿಲ್ಲ. ಮದುವೆ ಆಗಿ 1 ವರ್ಷ ಆಗಿದೆ ಅಷ್ಟೇ. ನಾನು ಸುನಿ ತುಂಬ ಒಳ್ಳೆ ಫ್ರೆಂಡ್. ನಾವಿಬ್ರು ಜೊತೆಗೆ ಕೆಲ್ಸಕ್ಕೆ ಹೋಗೋದು ಬರೋದು. ನಮ್ ಕೆಲಸ ಒಂದು ಸಣ್ಣ ಫ್ಯಾಕ್ಟರಿಲ್. ನಾವು ಅಲ್ಲಿ ಒಂದು 10 ಜನ ಕೆಲಸ ಮಾಡುತ್ತಿದ್ದೇವೆ. ಅದರಲ್ಲಿ 4 ಜನ ಗಂಡಸರು, ಇನ್ನು 6 ಜನ ಹೆಂಗಸರು. ಅದರಲ್ಲಿ ನಾನು ಒಬ್ಬಳು. ಹೀಗೆ ನಮ್ ಜೀವನ ನುಕುತಲ್ಲು ಅಂತ ನಡೀತಿತ್ತು. ಹೀಗಿರುವಾಗ ನಾನು ಒಂದು ಭಾನುವಾರ ಕೆಲಸಕ್ಕೆ ರಜಿತ್ತು. ಮನೆಯಲ್ಲಿ ಇದ್ದು ಬೇಜಾರಾಗಿತ್ತು. ಹಾಗಾಗಿ ನಮ್ ಸುನಿ ಮನೆಗಾದ್ರೂ ಹೋಗೋಣ ಅಂತ ಹೋದೆ. ಅವಾಗ ನಾನು ಬಾಗಿಲು ಓಪನ್ ಇತ್ತು. ನಾನು ಎಂದಿನಂತೆ ಸೀದಾ ಒಳಗಡೆ ಹೋಗ್ಬಿಟ್ಟೆ. ಆವಾಗ ಅಲ್ಲಿ ನಮ್ ಫ್ರೆಂಡ್ ಸುನೀನು ಅವರ ಯಜಮಾನನು ರೂಮಲ್ಲಿದ್ರು. ನನಗೆ ಗೊತ್ತಿಲ್ಲ ಅವರ ಯಜಮಾನನು ಇದಾರೆ ಅಂತ. ನಾನು ರೂಮ್ ಹತ್ರ ಹೋದೆ. ಸುನೀತಾ ಅಯ್ಯೋ ಬಿಡ್ರಿ, ಯಾರಾದ್ರೂ ಬರ್ತಾರೆ ಬಿಡ್ರಿ ಅಂತ ಗೋಗರಿಯುತ್ತಿದ್ದಳು. ಅವರ ಯಜಮಾನ್ರು ಅವಳ ಬಟ್ಟೆ ಬಿಚ್ಚಿ ಅವಳ 2 ಕಾಲು ಮೇಲೆ ಮಾಡಿ ಅವಳನ್ನೇ ಇಟ್ಕೊಂಡು ಮಾಡುತ್ತಿದ್ದರು. ನಾನು ಪ್ರೇಮ್ ಮನಸ್ಸಲ್ಲೇ ನಾನು ಯಾಕಾದ್ರೂ ಅಲ್ಲಿಗೆ ಹೋದ್ನು ಅನ್ನಿಸ್ಬಿಟ್ಟಿತ್ತೆ. ನಾನು ಹೋಗಿದ್ ತಪ್ಪಲ್ಲ, ಅಲ್ಲಿ ಕದ್ದು ನೋಡಿದ್ ತಪ್ಪೆ. ಪ್ರೇಮ್ ಮನಸ್ಸಲ್ಲಿ ಇನ್ನು ಏನೇನೋ ಪ್ರಶ್ನೆಗಳು ಬರುತ್ತಿದ್ದವ. ಮನೆಯಲ್ಲಿ ಕೂತು ಟಿವಿ ಹಾಕಿದೆ. ಆದ್ರೂ ಅವರ ಆಟನೇ ಕಣ್ತುಂಬ ಬರ್ತಿತ್ತು. ನನಗೆ ಏನೋ ಒಂದು ತರ ಮನಸ್ಸಲ್ಲಿ ತಳಮಳ. ಹಾಗೆ ಯೋಚನೆ ಮಾಡಿ ನನಗಂತೂ ತಲೆ ಕೆಟ್ಟೋಗಿತ್ತು. ಅದರಲ್ಲಿ ನಂದೇನು ತಪ್ಪಿದೆ? ಅವರು ಹಾಗೆ ಮಾಡೋರು ಬಾಗಿಲು ಹಾಕೊಂಡು ಮಾಡ್ಬೇಕಿತ್ತೆ, ಇಲ್ಲ ಸುಮ್ನೆ ಇರ್ಬೇಕಿತ್ತೆ. ಅಯ್ಯೋ ಪಾಪ, ಅವರಿನ್ನು ಇವಾಗ ಹೊಸದಾಗಿ ಮದುವೆ ಆಗಿರೋದು, ಏನ್ ಮಾಡೋಕಾಗುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಆದ್ರೂ ಮೇಲ್ನೋಟಕ್ಕೆ ಸಮಾಧಾನ, ಆದ್ರೂ ಒಳಗಡೆ ಕೆಣಕುತ್ತಿತ್ತೆ. ಪ್ರೇಮ್ ಗಂಡ ಹೋದಾಗಿನಿಂದ ಯಾರನ್ನೂ ಅವಳು ಕಣ್ಣೆತ್ತಿ ನೋಡಿರಲಿಲ್ಲ. ಅವಳ ಈ ಯೋಚನೆಗಳು ಅವಳನ್ನ ಹಾದಿ ತಪ್ಪಿಸುತ್ತಿದ್ದವು. ಅವಳು ಯಹೂದಕ್ಕೂ ಜೇಗುವ ಹೆಂಗಸಲ್ಲ. ಆದರೆ ಅವತ್ತು ಯಾಕೋ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರುತ್ತಿದ್ದವು. ಪ್ರೇಮ್ ಯಾಕಿವತ್ತು ಏನೋನೋ ಅವಳ ಕಾಚ ಮುಟ್ಟಿ ನೋಡ್ಕೋತಾಳೆ. ಆವಾಗ ಅವಳ ಮಲ್ಲಿಗೆ ಹರಳಿ ರಸ ಕಕ್ಕುತ್ತಿತ್ತೆ. ಪ್ರೇಮಾಳಿಗೆ ಅದೇ ಅಚ್ಚರಿ. ನಾನು ತುಂಬಾ ದಿನಗಳಿಂದ ಅವಿತಿದ್ದ ಕಾಮದ್ವಾಲೆ ಕೆರಳಿಬಿಟ್ಟಿತ್ತು. ಆದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಂದಿನಂತೆ ಕೆಲಸಕ್ಕೆ ಬಂದಳು.
ಆವಾಗ ಅಲ್ಲಿ ಪರಿಚಯವಾಗಿದ್ದು ಒಂದು 25 ವರ್ಷದ ಹುಡುಗ ಅಲ್ಲಿ ಕೆಲಸಕ್ಕೆಂದು ಹೊಸದಾಗಿ ಬಂದಿದ್ದ. ಅವತ್ತೇ ಕೆಲಸ ಮಾಡುತ್ತಿದ್ದ. ಆವಾಗ ಪ್ರೇಮ್ ಪರಿಚಯ ಮಾಡ್ಕೊಂಡ್ಲು. ನೀನು ನಮ್ಮನೆ ರೋಡಿಲ್ಲೇ ಇರೋದು ತಾನೇ? ಆವಾಗ ಆ ಹುಡುಗ ಹೌದು ಎಂದು ತಲೆಯಾಡಿಸಿ, ಮತ್ತೆ ಪ್ರೇಮ್ ಏನ್ ನಿನ್ ಹೆಸರು? ಆ ಹುಡುಗ ಸಂಜು ಅಂತ ಹೇಳಿದ. ಅದಕ್ಕೆ ಪ್ರೇಮ್ ಹೌದ್ ಚೆನ್ನಾಗಿದೆ, ನಿನ್ ಹೆಸರು ಅನ್ಲು. ಸರಿ ಪ್ರೇಮ್ ಎಲ್ಲ ಕೆಲಸನೂ ಹೇ ಮಾಡಬೇಕು ಹೇಳಿಕೊಟ್ಟಳು. ಹಾಗೆ ಹೀಗೆ ಅಂತ ಮಾತಾಡಿಸಿ ಅವನ ಸಲುಗೆ ಬೆಳೆಸಿದಳು. ಇವಾಗ ಇವರು ಒಟ್ಟು 3 ಜನ ಆದ್ರು. ಸಂಜಿ, ಪ್ರೇಮ್, ಸುನೀತಾ. ಹೇಗೆ ಇರುವಾಗ ಸಂಜು ಎಲ್ಲರ ಗಮನ ಸೆಳೆಯುತ್ತಿದ್ದ. ಎಲ್ಲರನ್ನೂ ಆಂಟಿ ಅಂಕಲ್ ಎನ್ನುತ್ತಿದ್ದ. ಹಾಗೆ ತುಂಬ ಜೋಕ್ಸ್ ಮಾಡುತ್ತಿದ್ದ. ಇವನು ಒಂದು ದಿನ ಕೆಲಸಕ್ಕೇನಾದ್ರೂ ಬರ್ಲಿಲ್ಲ ಅಂದ್ರೆ ಅವತ್ತು ಎಲ್ಲರಿಗೂ ಬೇಜಾರ್ ಆಗ್ತಿತ್ತೆ. ಸುನೀತಾ ಆಂಟಿ ಪ್ರೇಮ್ ಆಂಟಿ ಜೊತೆಯಲ್ಲೇ ಹೋಗೋದು ಬರೋದು ಹೀಗೆ ನಡೆಯುತ್ತಿತ್ತು. ಆವಾಗ ಅಲ್ಲಿ ಪರಿಚಯವಾಗಿದ್ದು ಒಂದು 25 ವರ್ಷದ ಹುಡುಗ ಅಲ್ಲಿ ಕೆಲಸಕ್ಕೆಂದು ಹೊಸದಾಗಿ ಬಂದಿದ್ದ. ಅವತ್ತೇ ಕೆಲಸ ಮಾಡುತ್ತಿದ್ದ. ಆವಾಗ ಪ್ರೇಮ್ ಪರಿಚಯ ಮಾಡ್ಕೊಂಡ್ಲು. ನೀನು ನಮ್ಮನೆ ರೋಡಿಲ್ಲೇ ಇರೋದು ತಾನೇ? ಆವಾಗ ಆ ಹುಡುಗ ಹೌದು ಎಂದು ತಲೆಯಾಡಿಸಿ, ಮತ್ತೆ ಪ್ರೇಮ್ ಏನ್ ನಿನ್ ಹೆಸರು? ಆ ಹುಡುಗ ಸಂಜು ಅಂತ ಹೇಳಿದ. ಅದಕ್ಕೆ ಪ್ರೇಮ್ ಹೌದ ಚೆನ್ನಾಗಿದೆ, ನಿನ್ ಹೆಸರು ಅನ್ಲು. ಸರಿ ಪ್ರೇಮ್ ಎಲ್ ಕೆಲಸನೂ ಹೇ ಮಾಡಬೇಕು ಹೇಳಿಕೊಟ್ಟಳು. ಹಾಗೆ ಹೀಗೆ ಅಂತ ಮಾತಾಡಿಸಿ ಅವನ ಸಲುಗೆ ಬೆಳೆಸಿದಳು. ಇವಾಗ ಇವರು ಒಟ್ಟು 3 ಜನ ಆದ್ರು. ಸಂಜಿ, ಪ್ರೇಮ್, ಸುನೀತಾ. ಹೇಗೆ ಇರುವಾಗ ಸಂಜು ಎಲ್ಲರ ಗಮನ ಸೆಳೆಯುತ್ತಿದ್ದ. ಎಲ್ಲರನ್ನೂ ಆಂಟಿ ಅಂಕಲ್ ಎನ್ನುತ್ತಿದ್ದ. ಹಾಗೆ ತುಂಬ ಜೋಕ್ಸ್ ಮಾಡುತ್ತಿದ್ದ. ಇವನು ಒಂದು ದಿನ ಕೆಲಸಕ್ಕೇನಾದ್ರೂ ಬರ್ಲಿಲ್ಲ ಅಂದ್ರೆ ಅವತ್ತು ಎಲ್ಲರಿಗೂ ಬೇಜಾರ್ ಆಗ್ತಿತ್ತೆ. ಸುನೀತಾ ಆಂಟಿ ಪ್ರೇಮ್ ಆಂಟಿ ಜೊತೆಯಲ್ಲೇ ಹೋಗೋದು ಬರೋದು ಹೀಗೆ ನಡೆಯುತ್ತಿತ್ತೆ. ನಾನು ಹೌದು ಆಂಟಿ, ಅವಳು ನನ್ನ ಲವರೇ, ಆದ್ರೆ ಇವಾಗಿಲ್ಲ. ಪ್ರೇಮ್ ಆಂಟಿ ಇವಾಗಿಲ್ಲ ಅಂದ್ರೆ ಏನ್ ಅರ್ಥ? ನಾನು ಹೂ ಆಂಟಿ, ಮುಂಚೆಲೋ ಮಾಡ್ತಿಲ್ಲು. ಇವಾಗ ಅವರ ಮಾವನ್ ಮಗನ್ ಜೊತೆ ಮದುವೆ ಆಗಿ ನನ್ನ ಕೈಗೆ ಚೊಂಬು ಕೊಟ್ಟು ಹೋದ್ಲು ಆಂಟಿ. ಪ್ರೇಮಾಂಟ್, ಅಯ್ಯೋ ಅವಳಿಗೆ ಏನಾಗೋತ್ತೋ ನಿನ್ನ ಬಿಟ್ಟು ಹೋಗೋಕೆ. ನಾನು ಅಯ್ಯೋ ಬಿಡಾಂಟಿ, ಏನಾದ್ರೂ ಮಾಡ್ಕೊಳ್ಳಿ, ಇವಾಗ ನಾನು ನೆಮ್ಮದಿಯಿಂದ ಇದೀನಿ. ಪ್ರೇಮಾಂಟ್, ನಾನು ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತಿ? ನಾನು ಕೆಲಂಟಿ ಏನದ? ಪ್ರೇಮಾಂಟ್, ಏನಿಲ್ಲ, ನೀನು ಅವಳಿಗೆ ಏನಾದ್ರೂ ಕೈಗೆ ಬಿಟ್ಟಿದ್? ನಾನು ಅಂದ್ರೆ ಏನಾಂಟಿ ಹೇಳಿದ್ದು ಅರ್ಥ ಆಗಿಲ್ಲ. ಪ್ರೇಮಾಂಟಿ, ನೀನು ಅವಳಿಗೆ ಏನಾದ್ರೂ ಮಾಡ್ಕೊಂಡಿದೀಯೆ? ನಾನು ಏನೂ ಹಾತರ ಮಾಡಿಲ್ಲಂಟಿ. ಪ್ರೇಮಾಂಟಿ, ಅದಕ್ಕೆ ಅವಳು ನಿನ್ನ ಬಿಟ್ಟೋಗಿದ್ದು ಸರಿಯಾಗ್ ಮಾಡಿದಳೇ ಬಿಡು. ನಾನು ಹಾಗೇನೂ ಇಲ್ಲ ಆಂಟ್. ಇವಾಗ ಅನ್ನಿಸ್ತಿದೆ ಏನಾದ್ರೂ ಮಾಡ್ಬೇಕಿತ್ತು ಅಂತ. ಪ್ರೇಮಾಂಟಿ, ಸರಿ ಬಿಡು ಇವಾಗ ಅದೆಲ್ಲ ಯಾಕೆ, ಆರಾಮಾಗಿ ಮಲ್ಕೋ, ಗುಡ್ ನೈಟ್. ನಾನು ಸರಿ ಗುಡ್ ನೈಟ್ ಆಂಟಿ.
ನಾನು ಸರಿ ಅಂತ ಮಲಗಿದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಕೆಲಸಕ್ಕೆ ಹೋದೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ಬರೋವಾಗ ಪ್ರೇಮಾಂಟಿನು ಜೊತೆಯಲ್ಲೇ ಬಂದು ದಾರಿಯಲ್ಲಿ ಬರೋವಾಗ ಏನೋ ಹಾಗೆ ಸುಮ್ನೆ ಹೋಗ್ತಿದೀಯ, ಏನಾದ್ರೂ ಮಾತಾಡೋ ಅನ್ಲೆ. ಏನ್ ಮಾತಾಡೋದು ಆಂಟ್? ಆವಾಗ ಪ್ರೇಮಾಂಟಿ, ಯಾಕೋ ಬೆಳಿಗ್ಗೆಯಿಂದ ಬೇಜಾರಲ್ಲೇ ಇದ್ದಿ? ಆವಾಗ ನಾನು ಏನಿಲ್ಲ ಆಂಟಿ, ಹಾಗೆ ಸುಮ್ಮನೆ. ಏನು ನಿನ್ನ ಡೌವು ನೆನಪಿಗೆ ಬಂದ್ಲಾ? ಹೇಳೋ ಪರವಾಗಿಲ್ಲ ಅಂತ ನನ್ನ ರೇಗಿಸುತ್ತಿದ್ದಲ. ಹೇ ಸುಮ್ನೆ ಬಾ ಆಂಟಿ ಅಂದೆ. ಆವಾಗ ಪ್ರೇಮಾಂಟಿ, ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಅವಳನ್ನ ಸುಮ್ನೆ ಬಿಟ್ಟಿರ್ಲಿಲ್ಲ ಗೊತ್ತಾ? ಆವಾಗ ನಾನು ಏನ್ ಮಾಡ್ತಿದ್ರಿ ಅಂದೆ. ಆವಾಗ ಪ್ರೇಮಾಂಟಿ, ಏನ್ ಮಾಡ್ತಿದ್ನ? ಅವಳಿಗೆ ಮದುವೆಗ್ ಮುಂಚೆನೇ ಅವಳನ್ನ ಪ್ರೆಗ್ನೆಂಟ್ ಮಾಡ್ತಿದ್ದೆ, ನೀನು ಇದ್ದೀಯ ಅಂತ ನನ್ನ ಭುಜಕ್ಕೆ ಹೊಡೆದಳು. ನಾನು ಹಾ ಆಂಟಿ ಅಂದೆ. ಆವಾಗ ಪ್ರೇಮಾಂಟಿ, ಮತ್ತೆ ಇನ್ನೇನೋ ನಿನ್ನಂತ ಒಳ್ಳೆ ಹುಡುಗನಿಗೆ ಹೀಗ್ ಮೋಸ ಮಾಡಿದರಲ್ಲ ಅಂದ್ಲೆ. ಆವಾಗ ನಾನು, ಯಾರ್ ಹೇಳಿದ್ದು ಆಂಟಿ ನಾನು ಒಳ್ಳೆ ಹುಡುಗ ಅಂತೆ? ಪ್ರೇಮಾಂಟಿ, ನಾನೇ ಹೇಳಿದಿನಲ್ವಾ. ನಾನು, ಅಯ್ಯೋ ಆಂಟಿ ಇವಾಗ ಹೇಳ್ತೀನಿ ಕೇಳಿ, ನಾನು ಮುಂಚೆ ಅವಳಿಗೆ ಸೀಲ್ ಓಪನ್ ಮಾಡಿದ್ದೀನಿ ಗೊತ್ತಾ? ಇವಾಗ್ಲೂ ಅವಳು ಅವರ ಗಂಡನ್ ಜೊತೆಯಲ್ಲಿ ನೈಟ್ ಮಲಗ್ಬೇಕಾದ್ರೆ ನಾನು ನೆನಪಿಗ್ ಬಂದೆ ಬರ್ತೀನಿ ಗೊತ್ತಾ ಅಂದೆ. ಆವಾಗ ಪ್ರೇಮಾಂಟಿ, ಅಯ್ಯೋ ಪಾಪಿ ನೆನ್ನೆ ಯಾಕೆ ಸುಳ್ಳು ಹೇಳ್ದೆ ನೀನು ಅಂದ್ಲು. ಸುಮ್ನೆ ಯಾಕೆ ನನ್ನ ಮರ್ಯಾದೆ ನಾನೇ ಕಳ್ಕೊಳ್ಳೋದು ಅಂತ ಸುಮ್ನೆ ಹಾಗೆ ಸುಳ್ಳು ಹೇಳ್ದೆ ಅಷ್ಟೇ. ಪ್ರೇಮಾಂಟಿ, ಹೌದಾ ನಿಜವಾಗ್ಲೂ ಮಾಡಿದೀಯ ಅಂದ್ಲು. ನಾನು ಮಾಡಿದೀನಿ ಆಂಟಿ, ಯಾಕ್ ನಿಮ್ಗೆ ಡೌಟ್ ಅಂದೆ. ಅವಾಗ ಪ್ರೇಮಾಂಟಿ, ನೀನು ಒಳ್ಳೆ ಹುಡುಗ ಅನ್ಕೊಂಡೆ, ನೀನು ಸರಿಯದೋನೆ ಬಿಡು ಅಂದ್ಲೆ. ಹಾಗೆ ಮಾತಾಡುತ್ತಾ ಮನೆ ಹತ್ರ ಬಂದಿ. ಅವಾಗ ಬಾರೋ ಮನೆಗೆ ಕಾಫಿ ಮಾಡ್ತೀನಿ ಅಂದ್ಲು. ನಾನು ಇಲ್ಲಂಟಿ ಇನ್ನೊಂದು ಸಲ ಬರ್ತೀನಿ ಅಂದೆ. ಹೇ ಬಾರೋ ಪರವಾಗಿಲ್ಲ ಅಂದ್ಲೆ. ನಾನು ಸರಿ ಅಂತ ಪ್ರೇಮಾಂಟಿ ಮನೆಗೆ ಹೋದೆ. ಆವಾಗ್ಲೇ ಅವರ ಮನೆ ನೋಡಿದ್ದು. ಮನೆ ತುಂಬ ಚಿಕ್ಕದ್ದು. ಅವರ ಮನೆ ಹಾಲು ಅಡುಗೆ ಮನೆ ಅಷ್ಟೇ, ತುಂಬಾನೇ ಚಕ್ಕದು ಅವರ ಮನೆ. ನಾನು ಅವರ ಮನೆ ಒಳಗಡೆ ಸುತ್ತ ನೋಡುತ್ತಿದ್ದೆ. ಅವಾಗ ಪ್ರೇಮಾಂಟಿ ಕಾಫಿ ಮಾಡ್ತಿದ್ಲೆ. ನಾನು, ಆಂಟಿ ಈ ಮನೆ ನಿಮ್ಗೆ ಸಾಕಾಗುತ್ ಅಂತ ಕೇಳಿದೆ. ಅವಾಗ ಪ್ರೇಮಾಂಟಿ, ಯಾಕೆ ಸಾಕಾಗಲ್ಲ, ಸಾಕಾಗುತ್ತೆ, ಇರೋದು ನಾನೊಬ್ಬಳೇ ಕಣೋ ಅಂದ್ಲು. ನಾನು ಹೋದ ಮತ್ತೆ ನಿಮ್ ಯಜಮಾನ್ರು ಅಂದೆ. ಅವಾಗ ಪ್ರೇಮಾಂಟಿ ಅವರ ಗೋಡೆ ಕಡೆ ಕೈ ತೋರಿಸಿದಳು. ನಾನು ನೋಡಿದೆ, ಅವರ ಯಜಮಾನ್ರು ಸತ್ತು 2 ವರ್ಷ ಆಗಿತ್ತು. ನಾನು ಸಾರಿ ಆಂಟಿ ಅಂದೆ. ಆಸ್ಟ್ರೇಲಿ ಪ್ರೇಮಾಂಟಿ ಕಾಫಿ ಇಟ್ಕೊಂಡು ಬಂದ್ಲೆ. ಹಾಗೆ ಕಾಫಿ ಕುಡಿಯುತ್ತ ಪ್ರೇಮಾಂಟಿ ಜೀವನದ ಎಲ್ಲ ವಿಷಯನೂ ಹೇಳಿದ್ಲು. ಆವಾಗ ನನಗೆ ಬೇಜಾರ್ ಆಯ್ತೆ. ಆದ್ರೂ ನಾನು ಅವರನ್ನ ರೇಗಿಸೋಣ ಅಂತ ಸುಮ್ನೆ ಹೋದು. ಆಂಟಿ ನಿಮ್ಗೆ ಇನ್ನೂ ವಯಸ್ಸು ಇದೆ, ನಿಮ್ಗೆ ಬೇಕು ಅನ್ನಿಸದಾಗ ಏನ್ ಮಾಡ್ಕೋತೀರಾ ಅಂದೆ. ಆವಾಗ ಪ್ರೇಮಾಂಟಿ, ಏನ್ ಬೇಕು ಅನ್ನಿಸದ? ಅದೇ ಆಂಟಿ, ಗಂಡ ಹೆಂಡ್ತಿರು ಸೇರ್ತಾರಲ್ಲ ಅದೇ ಬೇಕು ಅನ್ನಿಸದಾಗ ಏನ್ ಮಾಡ್ತೀರಾ? ಏನು ಮಾತಾಡದೆ ಪ್ರೇಮಾಂಟಿ ನನ್ನ ಹಾಗೆ ದುರುದರ ಅಂತ ನೋಡುತ್ತಿದ್ದಳ. ನಾನು, ಯಾಕ ಆಂಟಿ ಹಾಗ್ ನೋಡ್ತಿದೀರ ಅಂದೆ. ಏನೋ ನೀನು ಕೇಳಿದ್ದು ಅಂದ್ಲೆ. ನಾನು, ಮತ್ತೆ ಇನ್ನೇನು ನೀವು ನನ್ನ ರೇಗಿಸಿದ್ದು? ಅವಳಿಗೆ ಹಾಗ್ ಮಾಡ್ಬೇಕಿತ್ತು ಮಾಡ್ಬೇಕಿತ್ತು ಅಂತ ರೇಗಿಸ್ತಿದ್ದರಿ ಅಂದೆ. ಯಾಕ ಆಂಟಿ ಕೋಪ ಬಂತ ಅಂದೆ. ಪ್ರೇಮಾಂಟಿ, ಹಾಗೇನೂ ಇಲ್ಲ ಕಣೋ, ಏನ್ ಮಾಡೋಕಾಗುತ್ತೆ ಅಂದ್ರೆ. ನಾನು, ಮತ್ತೆ ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿತ್ರ ಅಂದೆ. ಅವಾಗ ಪ್ರೇಮಾಂಟಿ, ಏನ್ ಮಾಡ್ತಿದ್ದೆ ಅಂದ್ಲು. ಯಾರನ್ನಾದ್ರೂ ಪಟಾಯಿಸುತ್ತಿದ್ದೆ. ಪ್ರೇಮಾಂಟಿ, ಪಟಾಯಿಸಿ ಏನ್ ಮಾಡ್ತಿದ್ದೆ? ನಾನು, ಏನೋ ಮಾಡ್ತಿದ್ದೆ ಅಂದೆ. ನೀವು ಯಾರೇನಾದ್ರೂ ಪಟಾಯಿಸಿದೀರ? ಇಲ್ಲ ಕಣೋ ಅಂದ್ಲು. ಅವಾಗ ಪ್ರೇಮಾಂಟಿ, ನಾನು ಪಟಾಯಿಸಿದ್ರೆ ನಿನ್ಗೇನ್ ಸಿಗುತ್ತೋ ಅಂದ್ಲು. ನಂಗೇನು ಸಿಗೋಲ್ಲ, ಆದ್ರೂ ನಿಮ್ ಜೀವನ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಂದೆ. ನಾನು, ಸರಿ ಆಂಟಿ ನಾನು ಮನೆಗೆ ಹೋಗ್ತೀನಿ ಅಂತ ಹೋಗೋಕೆ ರೆಡಿ ಆದೆ. ಅವಾಗ ಪ್ರೇಮಾಂಟಿ, ಸರಿ ಅನ್ಲೆ. ನಾನು, ಪ್ರೇಮಾಂಟಿ ಬೇಜಾರ್ ಮಾಡ್ಕೋಬೇಡಿ, ನಾನು ಸುಮ್ನೆ ನಿಮ್ಮನ್ನ ರೇಗಿಸಿದ್ದು ಅಂದೆ. ಪ್ರೇಮಾಂಟಿ, ಹಾಗೇನಿಲ್ಲ ಬಿಡೋ ಅನ್ಲೆ. ಸರಿ ಅಂತ ನಾನು ಅಲ್ಲಿಂದ ಮನೆಗೆ ಬಂದೆವತ್ತು ಶನಿವಾರ. ನನಗೂ ಮತ್ತು ಪ್ರೇಮಾಂಟಿಗೂ ಎದ್ದ ಗಳಿಗೆ ಸರಿಲಿಲ್ಲ ಅನ್ಸುತ್ತೆ. ಅವತ್ತು ಹೀಗೆ ಕೆಲಸನೂ ಜಾಸ್ತಿ ಇತ್ತು. ನೈಟ್ 9 ಗಂಟೆ ಆದ್ರೂ ಕೆಲಸ ಮುಗಿದಿರಲಿಲ್ಲ. ಒಟಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಸುನೀತನ ಅವರ ಯಜಮಾನ್ರು ಬಂದು ಗಾಡಿಯಲ್ಲಿ ಕರ್ಕೊಂಡು ಹೋದರೆ.
ಆವಾಗ ನಾನು ಪ್ರೇಮಾಂಟಿ ಇಬ್ಬರೇ ಮನೆಗೆ ನೆಟ್ಕೊಂಡು ಬರೋವಾಗ ಜೋರಾಗಿ ಗಾಳಿ ಬಿಸಿ ಮಳೆ ಬರೋದಿಕ್ಕೆ ಶುರುವಾಯ್ತು. ನಾವು ಎಷ್ಟೇ ಬೇಗ ಬಂದ್ರೂ ನಾವು ಮಳೆಯಲ್ಲಿ ಸಿಕ್ಕಾಕೊಂಡ್ವಿ. ಆದ್ರೂ ಇಬ್ರು ಮಳೆಯಲ್ಲೇ ನೆಂದು ಹಣ್ಣಾಗಿದ್ದೆವು. ಹೇಗೋ ಮಾಡಿ ಕೊನೆಗೆ ಮನೆಗೆ ಬಂದ್ರು. ಮಳೆ ಮಾತ್ರ ನಿಲ್ಲಲಿಲ್ಲ, ಇನ್ನು ಜೋರಾಗಿ ಬರ್ತಿತ್ತು. ಅದರ ಜೊತೆಯಲ್ಲಿ ಗುಡುಗು ಮಿಂಚು, ಜೋರಾದ ಗಾಳಿ. ಹಾಗೆ ನಾನು ಪ್ರೇಮಾಂಟಿನ ಮನೆಗೆ ಬಿಟ್ಟು ಹೋಗೋಣ ಅಂತ ಹೋಗ್ತಿದ್ದೆ. ಅದು ಹಾಗೆ ಹಗ್ಲಿಲ್ಲ, ಬೇರೆನೇ ಐತೆ. ನಾನು ಹೋಗ್ತೀನಿ ಅಂದೆ. ಅವಾಗ ಈ ಮಳೆಯಲ್ಲಿ ಎಲ್ಲಿಗೆ ಹೋಗ್ತೀಯಾ, ಸುಮ್ನೆ ಬಾ, ಮಳೆ ನಿಂತ ಮೇಲೆ ಹೋಗೋವಂತೆ ಅಂದ್ಲು. ನಾನು ಬೇಡ, ಮನೆಯಿಲ್ಲೇ ಅಲ್ಲು, ಬೇಗ ಹೋಗ್ತೀನಿ ಅಂದೆ. ಅದಕ್ಕೆ ಪ್ರೇಮಾಂಟಿ, ಲೋ ಬಾರೋ, ನನಗೂ ತುಂಬ ಭಯ ಆಗುತ್ತೆ, ಈ ಗುಡುಗು ಮಿಂಚು ಕಂಡ್ರೆ ನನಗೂ ತುಂಬ ಹೆದರಿಕೆ ಕಣೋ ಅಂದ್ಲಿ. ಆವಾಗ ಬೀಗ ತೆಗೆದು ಮನೆಯೊಳಗೆ ಹೋದ್ವಿ. ನಮ್ಮಿಬ್ಬರ ಮೈಯಲ್ಲಿ ನೀರು ತೊಟ್ಟಿ ಕೂತಿತ್ತ. ಆವಾಗ ಪ್ರೇಮಾಂಟಿ ನನಗೆ ಒಂದು ಟವಲ್ ಕೊಟ್ಲು. ನಾನು ಮೈತಲೆ ಒರೆಸ್ಕೊಂಡೆ, ಮತ್ತೆ ಹಾಗೆ ಇದ್ದೆ. ಪ್ರೇಮಾಂಟಿ, ಅಯ್ಯೋ ಬಟ್ಟೆಯೆಲ್ಲ ಒದ್ದೆ ಆಗಿದೆ, ಬಟ್ಟೆ ಬಿಚ್ಚು ಅಂದ್ಲು. ನಾನು ಸರಿ ಬಟ್ಟೆ ಬಿಚ್ಚಿ ಹಾಗೆ ಟವಲ್ ಸುತ್ಕೊಂಡೆ. ನನ್ನ ಕಾಚ್ ಬೇರೆ ಪುಲ್ ಒದ್ದೆ ಆಗಿತ್ತು, ಅದನ್ನು ಬಿಚ್ಚಾಕಿದೆ. ಅದು ಅಲ್ಲದೆ ಮನೆ ಬೇರೆ ಚಿಕ್ಕದ್ದು, ನಾನು ಹಾಲಲ್ಲಿ ಬಟ್ಟೆ ಬದಲಾಯಿಸಿದ.
ಪ್ರೇಮಾಂಟಿ ನಂಗೆ ಒಂದು ಚಾಪೆ ಹಾಸಿ ಕೂತ್ಕೋ ಅಂತ್ ಹೇಳಿ ತಾನು ಬಟ್ಟೆ ಎತ್ಕೊಂಡು ಅಡುಗೆ ಮನೆಗೆ ಹೋದ್ಲು. ಅಡುಗೆ ಮನೆ ಹೇಗಿದೆ ಅಂದ್ರೆ 3 ಅಡಿ ಗೋಡೆ ಇದೆ ಅಷ್ಟೇ. ಆ ಕಡೆ ಒಂದು ಈ ಕಡೆ ಒಂದು ಗೋಡೆ ಇದೆ. ಅವಳು ನಿಂತ್ರು ಕಾಣ್ಸುತ್ತೆ, ಕೂತ್ಕೊಂಡ್ರೆ ಬಟ್ಟೆ ಬದಲಾಯಿಸೋಕೆ ಆಗೋಲ್ಲ. ಆವಾಗ ಪ್ರೇಮಾಂಟಿ ಬಾಯಲ್ಲಿ ಟವಲನ್ನ ಕಚ್ಚಿಕೊಂಡು ಅವಳ ಜಾಕೆಟ್ ಬಿಚ್ಚುತ್ತಿದ್ಲು. ಅವಳ ಕಷ್ಟ ಅರ್ಥ ಮಾಡ್ಕೊಂಡು ನಾನೇ ಈ ಕಡೆ ತಿರುಗಿ ಕೂತ್ಕೊಂಡೆ. ಆವಾಗ ಪ್ರೇಮಾಂಟಿ ಬೇಗ ಬಟ್ಟೆ ಬದಲಾಯಿಸ್ತಿದ್ಲು. ಸಡನ್ನಾಗಿ ಕರೆಂಟು ಹೋಯಿತು. ಮಳೆ ಇನ್ನು ಜೋರಾಯಿತು. ಆವಾಗ ತುಂಬಾ ಕತ್ತಲೆ ಆಗೋಯಿತು. ಅವಳು ಆ ಕತ್ತಲಲ್ಲಿ ಅವಳ ನೈಟಿ ಎತ್ಕೊಳ್ಕೋಗಿ ಗೋಡೆಯಿಂದ ಕೆಳಗಡೆ ಬಿತ್ತು. ನಾನು ಹೋಗಿ ಮೊಬೈಲ್ ಟಾರ್ಚ್ ಹಾಕಿ ಆ ನೈಟಿನ್ ನಾನು ಅವಳ ಕೈಗೆ ಕೊಟ್ಟೆ. ಗುಡುಗು ಮಿಂಚು ಬರ್ತಿತ್ತು. ಆ ಮಿಂಚಿನ ನೀಲಿ ಬೆಳಕಲ್ಲಿ ಪ್ರೇಮಾಂಟಿ ಮೈ ಕಂಡಿತು. ಅದೇ ಸಮಯಕ್ಕೆ ಒಂದು ಜೋರಾದ ಸಿಡಿಲು ಬಂತು. ಪ್ರೇಮಾಂಟಿ ಅಮ್ಮ ಅಂತ ಕಿರುಚ್ಕೊಂಡು ಓದಿ ಬಂದು ನನ್ನ ಭುಜವನ್ನ ಗಟ್ಟಿಯಾಗಿ ಇಟ್ಕೊಂಡ್ಲೆ. ಆ ಸಿಡಿಲಿನ ಶಬ್ದಕ್ಕೆ ಪ್ರೇಮಾಂಟಿ ಮೈ ಗಡದಳ ಅಂತ ನಡುಗುತ್ತಿತ್ತು. ಆದ್ರೆ ಪ್ರೇಮಾಂಟಿ ಬ್ರಾ ಬಿಚ್ಚುತ್ತಿದ್ಲು. ಆಸ್ಟ್ರೇಲಿ ಹೀಗಾಯಿತು. ಬ್ರಾಹುಕ್ ಬಿಚ್ಚಿ ನೇತಾಡುತ್ತಿತ್ತು. ನಾನು ಅವಳ ಭುಜದ ಮೇಲೆ ಕೈ ಹಾಕಿ ಏನು ಆಗೋಲ್ಲ, ಭಯಪಡಬೇಡ ಅಂತ ಅವಳಿಗೆ ಸಮಾಧಾನ ಮಾಡುತ್ತಿದ್ದೆ. ಸರಿ ಹೋಗು, ಬಟ್ಟೆ ಬದಲಾಯಿಸ್ಕೊ ಅಂತ ಕಳಿಸುತ್ತಿದ್ದ ಹಾಗೆ ಮತ್ತೆ ಇನ್ನೊಂದು ಗುಡುಗು ಬಂತು. ಆ ಗುಡುಗಿನ ಶಬ್ದಕ್ಕೆ ಅವಳ ಬ್ರಾ ಬಿಚ್ಚಿ ಹೋಗಿತ್ತು. ಕಿತೆಸೆದು ಓಡಿಬಂದು ತಬ್ಬಿಕೊಂಡಳು. ಆವಾಗ ಕಾಚ ಬಿಟ್ರೆ ಅವಳ ಮೈ ಮೇಲೆ ಬೇರೆ ಬಟ್ಟೆನೇ ಇರಲಿಲ್ಲ. ಅವಳಿಗಾದ್ರೂ ಕಾಚನಾದ್ರೂ ಇತ್ತು. ನಾನು ಕಾಚಾನು ಬಿಚ್ಚಿ ಒಣಗಾಕಿದ್ದೆ. ಸೊಂಟದಲ್ಲಿ ಟವೆಲ್ ಮಾತ್ರ ಇತ್ತು ಅಷ್ಟೇ. ಅವಳ ಮೊಲೆಗಳು ನನ್ನ ಎದೆ ಮತ್ತು ಭುಜಕ್ಕೆ ಹೊತ್ತಿಕೊಂಡಿದ್ದವು. ಅದೇ ಸಮಯಕ್ಕೆ ನನ್ನ ತುನ್ನೆ ಆ ಚಳಿಯಲ್ಲೂ ಎದ್ದು ಬಿಟ್ಟಿತ್ತೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ಇಬ್ಬರಿಗೂ ಮಾತಿಲ್ಲ. ಮೌನ ಆವರಿಸಿತು. ಇಬ್ಬರ ಮೇಯಲ್ಲೂ ಕೆಂಡದ ಹಾಗೆ ಮೇಯಿ ಕಾವೇರಿತು. ನಾನು ಹಾಗೆ ನಿಧಾನಕ್ಕೆ ನನ್ನ ಕೈ ಬಳಸಿ ಪ್ರೇಮಾಂಟಿ ಸೊಂಟನ ಇಟ್ಕೊಂಡೆ. ಆವಾಗ ಇಬ್ಬರಿಗೂ ಮೇಯಿ ಜುಮ್ ಎಂದಿತೆ. ಹೊರಗಡೆ ಜೋರಾದ ಮಳೆ, ಮೈ ಕೊರೆಯುವ ಚಳಿ, ನಿಶಬ್ದವಾಗಿ ಮಳೆ ಒಯ್ಯುತ್ತಿತ್ತು. ನಾನು ಪ್ರೇಮಾಂಟಿನ್ ಮೆಲ್ಲಗೆ ಕೆಳಗಡೆ ಕೂರಿಸಿ ಹಾಗೆ ನಿಧಾನಕ್ಕೆ ಅವಳೆ ಹಾಸಿ ಕೊಟ್ಟಿರೋ ಚಾಪೆ ಮೇಲೆ ಅವಳನ್ನು ಮಲಗಿಸಿ ನಾನು ಹಾಗೆ ಅವಳ ತಬ್ಬಿಕೊಂಡು ಪಕ್ಕದಲ್ಲಿ ಮಲಗಿ ಅವಳ ಕಣ್ಣುಗಳನ್ನು ನೋಡುತ್ತಿದ್ದೆ. ಅವಾಗಾದರೂ ಪ್ರೇಮಾಂಟಿ ಬೇಡ, ಇದು ತಪ್ಪು ಎನ್ನಲಿಲ್ಲ. ಇಬ್ಬರಿಗೂ ಮೌನ ಆವರಿಸಿತ್ತು. ಹಾಗೆ ನಾನು ಅವಳ ಕೆಂಪು ತುಟಿಗಳಿಗೆ ನನ್ನ ತುಟಿ ಸೇರಿ ಹೋಗಿತ್ತು. ಆವಾಗ ಪ್ರೇಮಾಂಟಿ ಕಾಮ ಚಿಗುರೊಡೆಯಿತು. ಅವಳು ಕೂಡ ನನ್ನ ಬಿಗಿದಪ್ಪಿ ತುಟಿ ಚೀಪುತ್ತಿದ್ದಳು. ಇಬ್ಬರೂ ಮೇ ಮರೆತು ಹೋಗಿದ್ದೆವು. ಹಾಷ್ಕನ ನನ್ನ ಕೇಯಿ ಪ್ರೇಮಾಂಟಿ ಕಾಚಾದೊಳಗಡೆ ಸೇರಿ ಅಲ್ಲಿ ಅವಳ ಕೆಂಪು ತೊಡೆಗಳ ಮಧ್ಯೆ ಕಪ್ಪು ಶಾಟಗಳ ನಡುವೆ ನನ್ನ ಕಾಯ ಆಡಿಸುತ್ತಿದ್ದೆ. ಅವಳ ಚಂದ್ರನಾಡಿಯನ್ನ ಮೀಟುತ್ತಿದ್ದ ಹಾಗೆ ಅವಳು ನನ್ನ ತವಳನ್ನ ಕಚ್ಚಿ ಅವಳ ಕಾಯಿಂದ ನನ್ನ ತುನ್ನೆನ ಗಟ್ಟಿಯಾಗಿ ಇಟ್ಕೊಂಡು ನನ್ನ ತುನ್ನೆಯನ್ನ ಇಸುಗುತ್ತಿದ್ದಳ.
ಹಾಗೆ ನನ್ನ ತುಟಿಯನ್ನ ಕಚ್ಚಿ ಚೀಪಿದಳು. ಆ ಆಟದಲ್ಲಿ ಅವಳ ಮೊಲೆಗಳನ್ನ ನಾನು ಮರೆತಿದ್ದೆ ಅನ್ಸುತ್ತೆ. ಅವಾಗ ಪ್ರೇಮಾಂಟಿ ಹಾಯ ಹುಂಗುಸ್ ಅಂತ ನಿಟ್ಟುಸಿರು ಬಿಡುತ್ತಿದ್ದಳು. ನಂತರ ಅವಳ ಮೊಲೆಗಳಿಗೆ ಕಾಯಿ ಹಾಕಿದೆ. ಅವು ರಬ್ಬರ್ ಚಂಡಿನಂತೆ ನಿಗುರಿಕೊಂಡಿದ್ದವು. ಅವುಗಳನ್ನ ಇಸುಕಿ ಬಾಯಾಕಿ ಸ್ವಲ್ಪ ಹೊತ್ತು ಚೀಪಿದ. ನಮ್ಮಿಬ್ಬರ ನಡುವೆ ಏನಾಗತಿದೆ ಅಂತ ಇಬ್ಬರಿಗೂ ಹರಿವಿಲ್ಲ. ಅಷ್ಟು ಕಾಮದ ಒಳಗಡೆ ಮುಳುಗಿ ಹೋಗಿದ್ದೆವು. ಆಮೇಲೆ ನಾನು ಪ್ರೇಮಾಂಟಿ ಮೇಲೆ ಬಂದೆ. ಆವಾಗ ಪ್ರೇಮಾಂಟಿ ತೊರೆಗಳು ಬಾ ನನ್ನ ತುಲ್ಲನ್ನು ಕೇಯು ಅಂತ ಬರಮಾಡಿಕೊಂಡು ತನಗೇ ತೊರೆಗಳು ಅಗಲವಾದವು. ನಾನು ಮೆಲ್ಲಗೆ ಅವಳ ಮೇಲೆ ಬಂದೆ. ನಿಧಾನಕ್ಕೆ ನನ್ನ ತುನ್ನೆ ಇಟ್ಕೊಂಡು ಪ್ರೇಮಾಂಟಿ ತುಲ್ಲಿನ ಮೇಲೆ ಕೆಳಗೆ ಹುಜ್ಜಿ ಅವಳ ತೂತಿಗೆ ನುಗ್ಗಿಸಿದೆ. ಪ್ರೇಮಾಂಟಿನು ನಾನು ಯಾವಾಗ ಹಾಕ್ತೀನಿ ಅಂತ ಕಾಯುತ್ತಿದ್ದಳು. ನನ್ನ ತುನ್ನೆ ಪ್ರೇಮಾಂಟಿ ದೇಹ ನುಗ್ಗಿದ ತಕ್ಷಣ ಒಂದು ಸಲ ಉಸಿರನ್ನ ಜೋರಾಗಿ ಎಳ್ಕೊಂಡು ಮತ್ತೆ ಹುಶ್ಶೆಂದು ಬಿಟ್ಟಳು. ನಾನು ಅವಾಗ ಹಿಂದೆ ಮುಂದೆ ಮಾಡೋದಕ್ಕೆ ಶುರು ಮಾಡಿದೆ. ಪ್ರೇಮಾಂಟಿ ನನ್ನ ಬೆನ್ನನ್ನು ತಬ್ಬಿಕೊಂಡು ನಾನು ಒಡೆಯು ಒಡೆತಗಳನ್ನು ಆನಂದದಿಂದ ಅನುಭವಿಸುತ್ತಿದ್ದಳು. ಅಷ್ಟೆಲ್ಲ ನಡೆಯುತ್ತಿದ್ದರು. ಒಂದು ಮಾತು ಯಾಕೆ ಹೀಗೆ ಮಾಡ್ತಿದೀಯ ಅಂತ ಪ್ರೇಮಾಂಟಿ ಕೇಳಲೇ ಇಲ್ಲ. ನಾನು ಪ್ರೇಮಾಂಟಿ ತುಲ್ಲನ್ನ ಚೆನ್ನಾಗಿ ಕೆಚ್ಚುತ್ತಿದ್ದೆ. ಸುಮಾರು ಹೊತ್ತು ಅವಳ ತುಲ್ಲನ್ನ ದೆಂಗಿದೆ. ನನ್ನ ಬಿಸಿ ತುನ್ನೆಯಿಂದ ಲಾವಾರಸ ಬಂದಿತು. ನಾನು ಪ್ರೇಮಾಂಟಿ ತುಲ್ಲಿನ ಒಳಗಡೆ ಬಿಟ್ಟೆ. ನಂತರ ಇಬ್ಬರಿಗೂ ಈ ಕಾಮಸುಖ ಸಾಕು ಎನಿಸಿತೆ.